ಇರುತ್ತೆ. ಸೊ ಅದೇನಪ್ಪ ಅಂದರೆ ಸಿಗೆ ಸೊಪ್ಪು. ಇದನ್ನು ಯಾವ ರೀತಿ ಮಾಡೋದು, ಸಾಂಬಾರು ಯಾವ ರೀತಿ ಮಾಡೋದು, ಯಾವ ರೀತಿ ಕ್ಲೀನ್ ಮಾಡೋದು, ಸೊ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ. ಇಷ್ಟು ಸಿಗೆ ಸೊಪ್ಪು ಸಿಕ್ಕಿದೆ. ಇದನ್ನು ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಹಚ್ಕೊಬೇಕು. ನೋಡಿ, ಇದರಲ್ಲಿ ಆಲ್ರೆಡಿ ಯಾರೋ ಕಿತ್ತವ್ರೆ, ಕಾಣಿಸ್ತಾ ಇರ್ಬೋದು. ಆಲ್ರೆಡಿ ಯಾರೋ ಬಂದಾಲೆ ಕಿತ್ಕೊಂಡು ಹೋಗಿದ್ದಾರೆ. ಸೊ ಇನ್ಮೇಲಿಂದ ಸ್ಟಾರ್ಟ್ ಅನಿಸುತ್ತೆ, ಎಲ್ಲ ಜನ ಬಂದು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಸಿಗೆ ಸೊಪ್ಪು. ಸೊ ಇದು ಬೇಸಿಗೆ ಕಳೆದು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಸಿಗುತ್ತಿದ್ದು. ಸೊ ನಾನು ಕಾಡಿಗೆ ಬಂದಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಇದೊಂದು ಕಾಡಲ್ಲಿ ಸಿಗೋವಂಥ ಒಂದು ಸೊಪ್ಪಿದು. ಸೊ ತುಂಬ ಟೇಸ್ಟ್ ಇರೋವಂಥ ಸೊಪ್ಪು. ನೋಡ್ತಾ ಇರ್ಬೋದು. ಸೊ ಇದನ್ನು ಸಿಗೆ ಸೊಪ್ಪು ಅಂತ ಕರಿತೀವಿ. ಯಾಕಿದು ಸಿಗೆ ಸೊಪ್ಪು ಅಂತ ಕರಿತೀವಿ ಅಂದರೆ, ನೋಡಿ, ಇದು ಸಿಗೆಕಾಯಿ ಗೊತ್ತಲ್ವಾ, ತಲೆಗೆ ಹಾಕ್ತೀವಲ್ಲ ಸಿಗೆಕಾಯಿ, ಸೇಮ್ ಅದೇ ಟೈಪೇ ಇರುತ್ತೆ. ಬಟ್ ಅದಲ್ಲ, ಇದು ಗಿಡ. ಆಯಿತಾ? ಸೊ ಏನು ಡಿಫ್ರೆನ್ಸು ಅದಕ್ಕೂ ಇದಕ್ಕೂ ಅಂತ ಅಂದರೆ, ಇದು ನಾವೇನಾದರೂ ಇದನ್ನು ಸ್ವಲ್ಪ ಹಿಂಗೆ ಈ ಥರ ಇದು ಮಾಡಿಬಿಟ್ಟು, ಅಂದರೆ ಒಸಗ್ಬಿಟ್ಟು ಸ್ಮೆಲ್ ನೋಡಿದ್ರೆ, ಸೊ ಇದೇ ಒಂಥರ ಸ್ಮೆಲ್ ಬರ್ತಾ ಇರತ್ತೆ. ಆ ಸಿಗೆ ಸೊಪ್ಪಿದೆಯಲ್ಲ, ಸೊ ಅದು ಸ್ಮೆಲ್ ಬರಲ್ಲ ಅದು. ಆಯಿತಾ? ಇದು ಮಳೆಗಾಲ, ಬೇಸಿಗೆ ಕಳೆದು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಮಳೆಗಾಲ. ಸೊ ಆವಾಗ ಇದು ಚಿಗುರು ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ, ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸೊಪ್ಪನ್ನ ನಾವು ಕಿತ್ಕೊಂಡು ಹೋಗಿ ಸಾಂಬಾರು ಮಾಡಿದ್ರೆ, ಆದರೆ ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಸೂಪರಾಗಿರುತ್ತೆ ಸಾಂಬಾರು. ಸೊ ಕೆಲವೊಬ್ಬೊಬ್ಬರು ನಿಮಗೆ ಗೊತ್ತಿರುತ್ತೆ, ನೀವು ಇದನ್ನು ತಿಂದಿರ್ತೀರ. ಸೊ ಅಂಥವರು ಇದ್ರ ಟೇಸ್ಟ್ ನೋಡಿದರೆ, ಈ ಸೊಪ್ಪಿನ ಟೇಸ್ಟ್ ನೋಡಿದರೆ, ಸೊ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಿಮ್ಮ ಸೈಡು ಇದನ್ನು ಏನಂತ ಕರೀತಾರೆ, ಹಾಗೆ ಅದು ಮತ್ತು ಟೇಸ್ಟ್ ನೋಡಿದರೆ ಹೇಗಿರುತ್ತೆ, ಏನು ಎತ್ತ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಈ ಸೊಪ್ಪನ್ನ ಕುಯ್ಕೊಂಡು ಹೋಗೋದಕ್ಕೆ ಆವಾಗ ನಮ್ಮ ಅಜ್ಜಿ ತಾತನ ಜೊತೆ ಸೈಕಲಲ್ಲಿ ಇಲ್ಲ ಬಸ್ಸಲ್ಲಿ ಬಂದು ಕುಯ್ಕೊಂಡು ಹೋಗ್ತಾಯಿದ್ವಿ. ಈ ಸೊಪ್ಪಿಗೋಸ್ಕರನೇ ಬರ್ತಾಯಿದ್ರು ಸುಮಾರು ಜನ. ಸೊ ನಾನು ಸುಮಾರು ಒಂದು 7-8 ಕಿಲೋಮೀಟ್ರ್ ದೂರದಿಂದ ಬಂದಿದ್ದೀನಿ ಈ ಸೊಪ್ಪಿಗೋಸ್ಕರ. ಊರಿಂದ ಕಾಡಿಗೆ ಬಂದಿದ್ದೀನಿ. ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಇದು. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದನ್ನು ಯಾವ ರೀತಿ ಮಾಡೋದು, ಸಾಂಬಾರು ಯಾವ ರೀತಿ ಮಾಡೋದು, ಯಾವ ರೀತಿ ಕ್ಲೀನ್ ಮಾಡೋದು, ಸೊ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ. ನಮ್ಮ ತಾತ ಅಜ್ಜಿ ಒಂದು ಮಾತು ಹೇಳ್ತಿದ್ರು, ನಿಮಗೆಲ್ಲ ನೆನಪಿರ್ಬೇಕು ಅಂತ ಅನಿಸುತ್ತೆ. ಏನಪ್ಪ ಅಂದರೆ, ಸೊ ಆವಾಗಿನ ಕಾಲದಲ್ಲಿ ನಾವು ಅಡುಗೆ ಮಾಡ್ತಾಯಿದ್ರೆ ಅದರ ಸ್ಮೆಲ್, ಸುವಾಸನೆ ಬಂದು ಅಕ್ಕಪಕ್ಕದ ಮನೆಗೆಲ್ಲ ಹೋಗ್ತಿತ್ತು ಅಂತ ಅಂದ್ಬಿಟ್ಟು. ಸೊ ನೀವು ಆ ಫೀಲಿಂಗ್ ನೋಡಬೇಕು ಅಂತಂದರೆ ಈ ಸೊಪ್ಪಿನ ಸಾಂಬಾರು ಮಾಡಿದ್ರೆ ಸಾಕು. ಈ ಸೊಪ್ಪಿನ ಸಾಂಬಾರು ಮಾಡಬೇಕು ಅಂತೇನಿಲ್ಲ, ಇದನ್ನು ಮನೇಲಿ ತಗೊಂಡೋಗಿ ಕ್ಲೀನ್ ಮಾಡಿ ಇದನ್ನು ಹಚ್ಚಬೇಕು, ಅಂದರೆ ಚಾಪ್ ಮಾಡಬೇಕು. ಆ ಚಾಪ್ ಮಾಡೋ ಸ್ಮೆಲ್ಗೇ ಅಕ್ಕಪಕ್ಕದ ಮನೆಗೆ ಗೊತ್ತಾಗುತ್ತೆ, ಇವರು ಸಿಗೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ಅಷ್ಟು ಸ್ಮೆಲ್ ಬರ್ತಾ ಇರುತ್ತೆ, ಹಾಗೆ ಅಷ್ಟೇ ಟೇಸ್ಟ್ ಇರುತ್ತೆ. ತುಂಬ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಸುಮಾರು ಜನ ನಾವು ಈಗಿನ ಜನ್ರೇಷನ್ ಅಂತೂ ಈ ಬಸ್ಸಾರು, ಸೊಪ್ಪಿನ ಸಾಂಬಾರು ಯಾವುದೂ ಇಷ್ಟಪಡಲ್ಲ. ಬಟ್ ಇದು ಹೆಲ್ದಿ ಫುಡ್, ಇದು ತುಂಬಾ ಹೆಲ್ದಿ ಫುಡ್ಡು. ಸೊ ಎಲ್ಲಾದರೂ ಈ ಸೈಡು ಅಂದರೆ ಸೌತ್ ಇಂಡಿಯಾ ಅಥವಾ ಸೌತ್ ಕರ್ನಾಟಕ, ತುಮಕೂರು, ಬೆಂಗಳೂರು, ರಾಮನಗರ
ಈ ಸೈಡು ಏನಾದರೂ ನೀವಿದ್ದರೆ ಅಕ್ಕಪಕ್ಕ ಕಾಡು ಹತ್ರ ಯಾರಾದರೂ ಇದನ್ನು ಮಾರ್ತಿರ್ತಾರೆ, ತಗೊಂಡೋಗಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಹಾಯ್ ಫ್ರೆಂಡ್ಸ್, ಟ್ರಕ್ಕಿಂಗ್ ಕುಕ್ಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾನು ಬಂದಿದ್ದೀನಿ ಹೊಸ ವೀಡಿಯೋ ಜೊತೆ. ಸೊ ಅದೇನಪ್ಪ ಅಂದರೆ ಸಿಗೆ ಸೊಪ್ಪು. ಸೊ ನೋಡಿ, ಇದೇ ಮತ್ತೆ ಡೌಟ್ ಬರ್ಬೋದು, ಇದರಲ್ಲಿ ಮುಳ್ಳಿದೆಯಲ್ಲ ಏನಾದರೂ ತೊಂದರೆ ಆಗುತ್ತೇನೋ ಅಂತ ಅಂದ್ಬಿಟ್ಟು. ಸೊ ಇದು ಸ್ಮೂತ್ ಇರುತ್ತೆ ಮುಳ್ಳು, ಕುಡಿ ಅಲ್ವಾ, ಸ್ಮೂತ್ ಇರುತ್ತೆ ಮುಳ್ಳು. ಸೊ ಇದನ್ನು ತಗೊಂಡೋಗಿ ಹೀಗೆ ಹಾಕ್ಬಾರ್ದು, ಸಣ್ಣಗೆ ಚಾಪ್ ಮಾಡಬೇಕು, ಹಚ್ಬಿಟ್ಟು ಹಾಕಬೇಕು. ಸೊ ಈ ವಿಡಿಯೋ ಮಾಡಬೇಕು ಅಂತ ನಾನು ಸುಮಾರು 2-3 ವರ್ಷದಿಂದ ನಾನು ನಮ್ಮ ಫ್ರೆಂಡ್ಸು ಟ್ರೈ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಅಲ್ಲೇ ಒಂದು 2 ಟೈಮ್ಸ್ ಬಂದು ನೋಡ್ಕೊಂಡು ಹೋಗಿದ್ದೆ, ಚಿಗುರು ಬಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಇವತ್ತು ನನಗೆ ಡೌಟೇ ಇತ್ತು ಬಂದಿರುತ್ತೋ ಇಲ್ವೋ ಅಂತ. ಮಳೆ ಕರೆಕ್ಟಾಗಿ ಇನ್ನೂ ಬಂದಿರಲಿಲ್ಲ. ಸೊ ಹಾಗಾಗಿ ಬಂದೆ ನೋಡ್ಕೊಂಡು ಹೋಗೋಣ, ಮತ್ತೆ ಸಿಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಅಂದ್ಬಿಟ್ಟು. ಪರವಾಗಿಲ್ಲ, ಚಿಗುರು ಸಿಗ್ತಾ ಐತೆ, ಇನ್ನು ಹುಡುಕಬೇಕು. ನೋಡಿ, ಸ್ವಲ್ಪ ಕೇರ್ಫುಲ್ಲಾಗೇ ಇರಬೇಕು, ಇದು ಮುಳ್ಳಿರುತ್ತೆ. ನೋಡಿ, ಈ ಥರ ಬಟ್ಟೆ ಎಲ್ಲ ಹರ್ಕೊಂಡು ಹೋಗ್ಬೇಕಾಗತ್ತೆ, ಕೈಯೆಲ್ಲ ಕಿತ್ಕೊಂಡು ಹೋಗ್ಬೇಕಾಗತ್ತೆ. ಇಷ್ಟೆಲ್ಲ ಕಷ್ಟದಲ್ಲಿ ಬಂದು ಸೊಪ್ಪನ್ನ ಕಿತ್ಕೊಂಡು ಹೋಗ್ತಾರೆ, ಸುಮಾರು ಜನ ಕಿತ್ಕೊಂಡು ಹೋಗ್ತಾರೆ, ಬಿಕಾಸ್ ಆಫ್ ಟೇಸ್ಟ್. ಈ ಥರ ಮುಳ್ಳಿರುತ್ತೆ, ಬಟ್ಟೆಗೆ ಸಿಹಿ ಹಾಕೊಂಡ್ರೆ ಬಟ್ಟೆ ಬಿಡಿಸ್ಕೊಳಕ್ಕಾಗಲ್ಲ, ಕೈ ಕಾಲು ಎಲ್ಲ ತರ್ಚ್ಕೊಂಡು ಹೋಗಿರುತ್ತೆ ಈ ಸೊಪ್ಪನ್ನ ಕುಯ್ಬೇಕು ಅಂತ ಬಂದರೆ. ನೋಡಿ ಎಷ್ಟು ಮುಳ್ಳಿದೆ. ಸೊ ಆದರೂ ಜನ ಇದ್ರ ಟೇಸ್ಟ್ಗೋಸ್ಕರ ಬಂದು ಕಿತ್ಕೊಂಡು ಹೋಗ್ತಾರೆ. ಇಷ್ಟು ಸಿಗೆ ಸೊಪ್ಪು ಸಿಕ್ಕಿದೆ, ಇದನ್ನು ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಹಚ್ಕೊಬೇಕು. ಇದನ್ನು ಸಣ್ಣಗೆ ಹಚ್ಕೊಬೇಕು. ಚೆಕ್ ಮಾಡ್ಕೊಂಡು ಸುಮ್ಮನೆ ಹೇಳ್ಕೊಂಡು ಹೋದ್ರೆ ಸೊ ಒಂದು ತಪ್ಪಲೆ ಇಟ್ಬಿಟ್ಟು ಅದರಲ್ಲಿ ನೀರು ಹಾಕಿ, ನೀರು ಕಾಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಳೆ ಹಾಕಬೇಕು, ತೊಗರಿಬೇಳೆ. ಆ್ಯಕ್ಚುಲಿ ಇದಕ್ಕೆ ಅವರೆಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ತೊಗರಿಬೇಳೆ ಇಲ್ಲ ಅವರೆಬೇಳೆ ಯಾವ್ದು ಬೇಕಾದ್ರೂ ಹಾಕ್ಬೋದು. ಇದಕ್ಕೆ ಬೇಳೆ ಬೆಂದಾದಮೇಲೆ ಸೊಪ್ಪು ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಬೇಕಷ್ಟೆ. ಸೊ ಈಗ ಬೇಳೆ ಬೆಂದಿದೆ, ಸೊಪ್ಪು ಹಾಕ್ಕೊಬೇಕು. ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು, ತೊಂಡೆ ಹುರ್ಕೊಬೇಕು. ಬೆಳ್ಳುಳ್ಳಿ
ಈರುಳ್ಳಿ, ಅಷ್ಟೇ. ಜೀರಿಗೆ ಲಾಸ್ಟಿಗೆ ಹಾಕ್ಬಿಟ್ಟು ಜೀರಿಗೆ ಹಾಕ್ಬೇಕು. ಕಾಯಿ ಈ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಆ ಕಾಳನ್ನ ಇದರಲ್ಲಿ ಹಾಕ್ಕೊಬೇಕು. ಹಾಕ್ಕೊಂಡು ಇದನ್ನು ರುಬ್ಕೊಂಡು ಹುಣಸೆ ಹಣ್ಣು ಈ ರುಬ್ಕೊಂಡಿರೋದನ್ನ ಈ ತಪ್ಪಲೆ ಇಟ್ಕೊಂಡು ಅದಕ್ಕೆ ಹಾಕಿ ಈಗ ಚೆನ್ನಾಗಿ ಇದು ಮಾಡಬೇಕು. ಒಗ್ಗರಣೆಗೆ ಹಾಕು ಕರಿಬೇವಿನ ಸೊಪ್ಪು, ಈರುಳ್ಳಿ, ಕಾಯಿ ಚೆನ್ನಾಗಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಸಾಂಬಾರು ಒಗ್ಗರಣೆ ಸಾಂಬಾರು ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.